ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕನ್ನಡ ಪರ ಹೋರಾಟಗಾರರ ಮೇಲಿರುವಂತಹ ಎಲ್ಲಾ ಪ್ರಕರಣಗಳನ್ನ ರದ್ದು ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಇದು ಕನ್ನಡ ಪರ ಹೋರಾಟಗಾರರಿಗೆ ಒಂದು ರೀತಿ ನೆಮ್ಮದಿಯ ನಿಟ್ಟುಸಿರು ಬಿಡ್ತು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಆದ್ರೆ ರಾಜ್ಯ ಸರ್ಕಾರ ಈ ರೀತಿಯಾದಂತಹ ಭರವಸೆಗಳನ್ನ ಈ ಹಿಂದೆನೂ ಕೂಡ ಕೊಟ್ಟಿತ್ತು. ಆದ್ರೆ ಅದನ್ನ ಈಡೇರಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅನ್ನುವಂತಹ ಒಂದು ಬೇಸರನು ಕೂಡ ವ್ಯಕ್ತವಾಗ್ತಿದೆ. ನಮ್ಮ ಜೊತೆಗೆ ಕರವೇ ರಾಜ್ಯಾಧ್ಯಕ್ಷ ಆಗಿರುವಂತಹ ಟಿ ಎ ನಾರಾಯಣಗೌಡ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಕುರಿತಂತೆ ಅವರು ಯಾವ ರೀತಿಯಾದಂತಹ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅನ್ನುವಂಥದ್ದನ್ನ ಅವರಿಂದನೇ ಕೇಳೋಣ. ಸರ್, ಈಗ ಕನ್ನಡದ ಹಬ್ಬದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಘೋಷಣೆಯನ್ನ ಮಾಡಿದ್ದಾರೆ ಸರ್, ಹೋರಾಟಗಾರರ ಎಲ್ಲ ಪ್ರಕರಣಗಳನ್ನ ರದ್ದು ಮಾಡ್ತೀವಿ ಅಂತ ಹೇಳಿ. ಇದು ಸಾಧ್ಯ ಆಗತ್ತಾ ಅಂತ? ಸಾಧ್ಯ ಆಗಲ್ಲ ಅನ್ನೋದಕ್ಕೇನಿಲ್ಲ. ಯಾಕೆಂದರೆ ನನ್ನ 40 ವರ್ಷದ ಹೋರಾಟದ ಹಾದಿಯಲ್ಲಿ ನನ್ನ ಸ್ವಂತಕ್ಕಾಗಿ ನಾನು ಯಾವತ್ತೂ ಒಂದು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಲಿಲ್ಲ, ಒಂದು ದಿವಸ ಕೋರ್ಟ್ ಕಟ್ಕಟ್ಟೆಯಲ್ಲಿ ನಿಂತ್ಕೊಳ್ಳಲಿಲ್ಲ. ನನ್ನ 40 ವರ್ಷದ ಹೋರಾಟದ ಹಾದಿಯಲ್ಲಿ ನೂರಾರು ಮೊಕದ್ದಮೆಗಳನ್ನು ನಾನು ಎದುರಿಸಿದೆ. ಆ ನೂರಾರು ಮೊಕದ್ದಮೆಗಳು ಕನ್ನಡ, ಕರ್ನಾಟಕ, ಕನ್ನಡಿಗ, ನೆಲ, ಜಲ, ಭಾಷೆ ಎನ್ನುವ ಚಳವಳಿಯ ಮೊಕದ್ದಮೆಗಳು ಬಿಟ್ಟರೆ ಅದರಲ್ಲಿ ಯಾವುವು ನಮ್ಮ ಸ್ವಂತಕ್ಕಾಗಿ ಮಾಡಿದಂಥವು ಅಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಅರಮನೆ ಮೈದಾನದಲ್ಲಿ ನಡೆದಂಥ ಕರವೇ ಕಾರ್ಯಕ್ರಮದಲ್ಲಿ ಬಂದು ಒಂದು ಮಾತು ಹೇಳ್ತಾರೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ನಿಮ್ಮಗಳ ಮೇಲಿರುವಂಥ ಎಲ್ಲ ಕೇಸುಗಳನ್ನು ವಾಪಸ್ ಪಡಿತೀವಿ, ಹೋರಾಟಗಾರರ ಎಲ್ಲ ಕೇಸುಗಳನ್ನು ವಾಪಸ್ ಪಡಿತೀವಿ. ಅಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಅನ್ನು ಕೊಡೋದು ಎಷ್ಟನೇ ಇಸ್ವಿ ಸರ್? ಬಹುಶಃ ಮೊದಲನೇ ಬಾರಿ CM ಆದಾಗ. ಅದಕ್ಕಿಂತ ಮುಂಚೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಹೇಳಿದ್ರು. ಅದಾದ್ಮೇಲೆ ಅವ್ರದೇ ಸರ್ಕಾರ ಬಂತು, ಅವರೇ ಮುಖ್ಯಮಂತ್ರಿ ಆದರು. ಆವಾಗ ನಮ್ಮ ಸಮಾವೇಶಕ್ಕೆ ಬಂದಾಗಲೂ ಸಹ ಅವರು ನಮಗೆ ಆಶ್ವಾಸನೆ ಕೊಟ್ಟರು, ಕನ್ನಡ ಚಳವಳಿಗಾರರ ಮೇಲೆ ಇರುವ ಎಲ್ಲ ಮೊಕದ್ದಮೆಗಳನ್ನ ವಾಪಸ್ ತಗೋತೀವಿ ಅಂತ. ಅವತ್ತು DK ಶಿವಕುಮಾರು ಸಹ ಆ ವೇದಿಕೆಯಲ್ಲಿದ್ದು DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿಗಳಿಗೆ ಒಂದು ಚೀಟಿ ಕಳಿಸ್ತಾರೆ. ಬೇರೆ ವಿಚಾರಗಳಿರಲಿ, ಕನ್ನಡ ಚಳವಳಿಗಾರರ ಮೇಲಿರುವಂಥ ಕೇಸುಗಳ ಬಗ್ಗೆ ಮಾತಾಡಿ ಅಂತ CMಗೆ ಚೀಟಿ ಕಳಿಸ್ತಾರೆ. ಆಗ ತಕ್ಷಣ CM ಹೇಳ್ತಾರೆ, ಇನ್ನು 1 ವಾರದಲ್ಲಿ ನಾನು ಸಚಿವ ಸಂಪುಟ ಸಭೆ ಕರೆದು ಆ ಮೊಕದ್ದಮೆಗಳನ್ನ ವಾಪಸ್ ತಗೋತೀವಿ ಅನ್ನೋ ಮಾತನ್ನು ಹೇಳ್ತಾರೆ. ಸೊ ಆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಎಷ್ಟು ವರ್ಷ ಆಯ್ತು ಸರ್? ಆಯಿತು, ಹೆಚ್ಚು ಕಡಿಮೆ ಒಂದು 2 ವರ್ಷ ಆಯಿತು. 2 ವರ್ಷ ಆಯಿತು. ಆಮೇಲೆ ಮತ್ತೆ ಭುವನೇಶ್ವರಿ ಪ್ರತಿಮೆ ಅನಾವರಣ ಆಗುತ್ತಲ್ಲ ವಿಧಾನಸೌಧದ ಮುಂದೆ, ಅವತ್ತಿನ ಕಾರ್ಯಕ್ರಮದಲ್ಲೂ ಅವರು ಮೊದಲನೇ ಹೇಳಿಕೆ ಏನಾಗಿತ್ತು ಅಂದರೆ, ಕನ್ನಡ ಚಳವಳಿಗಾರರ ಮೇಲಿರುವ ಎಲ್ಲ ಮೊಕದ್ದಮೆಗಳನ್ನ ವಾಪಸ್ ಪಡಿತೀವಿ. ಅದಾದ ನಂತರ ನಿನ್ನೆ ಇಡೀ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುವಾಗ ಆ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆನೂ ಈ ಥರದ ಹೇಳಿಕೆಯನ್ನು, ಕನ್ನಡ ಚಳವಳಿಗಾರರ ಮೇಲಿರುವ ಮೊಕದ್ದಮೆಗಳನ್ನ ವಾಪಸ್ ಪಡಿತೀವಿ ಅನ್ನೋ ಮಾತನ್ನು ಹೇಳ್ತಾರೆ. ದ್ವಿಭಾಷಾ ಸೂತ್ರ ಜಾರಿಗೆ ಬರಬೇಕು ಅಂತ ಹೋರಾಟ ಮಾಡಿದ್ರು. ಸಿದ್ದರಾಮಯ್ಯನು ನಾನು ದ್ವಿಭಾಷಾ ಸೂತ್ರದ ಪರವಾಗಿದ್ದೀನಿ ಅಂತ ಹೇಳಿದ್ರು, ಅದು ಅಲ್ಲಿಗೆ ಮೂಲೆ ಗುಂಪಾಯಿತು. ಹೀಗೆ ಕರ್ನಾಟಕ, ಕನ್ನಡ, ಕನ್ನಡಿಗರು ಅನ್ನೋ ವಿಚಾರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ 26 ವರ್ಷ ಹಗಲು ರಾತ್ರಿಯಿಂದಲೇ ನಿರಂತರವಾಗಿ ಬೀದರಿನ ಕಟ್ಟಕಡೆಯಿಂದ ಚಾಮರಾಜನಗರದವರೆಗೂ ಕರ್ನಾಟಕದಲ್ಲಿ ಆಗುವ ಕನ್ನಡ ವಿರೋಧಿ ಸಮಸ್ಯೆಗಳಾಗಲಿ, ಉದ್ಯೋಗದ ವಿಚಾರಗಳಾಗಲಿ, ನೆಲಜಲಗಳ ವಿಚಾರ ಆಗಲಿ, ಇದೆಲ್ಲ ಗಟ್ಟಿ ಧ್ವನಿ ಎತ್ತುತ್ತೆ ಅಂದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ. ಈಗ ಉದಾಹರಣೆ ನನ್ನ ಮೇಲೆ ಇವತ್ತು ಹೆಚ್ಚು ಕಡಿಮೆ ಒಂದು 30-40 ಕೇಸ್ ಇದೆ. ಅದೇ ಸರ್, ಬಂದೆ ಈಗ ಓವರ್ ಆಲ್ ಇಡೀ ರಾಜ್ಯಾದ್ಯಂತ ಕನ್ನಡ ಕಾರ್ಯಕರ್ತರ ಮೇಲೆ ಎಷ್ಟು ಕೇಸ್ಗಳು, ಎಷ್ಟು ಪ್ರಕರಣಗಳು ದಾಖಲಾಗಿದ್ದಾವೆ ಸರ್? ಸುಮಾರು 200ಕ್ಕೂ ಹೆಚ್ಚು ಇವತ್ತು ಮೊಕದ್ದಮೆಗಳು ದಾಖಲೆ ಆಗಿದ್ದಾವೆ ಇಡೀ ಕರ್ನಾಟಕದಲ್ಲಿ. ಅದನ್ನ ಆ ಒಂದು ಪ್ರಕರಣಗಳು ಪ್ರಮುಖವಾಗಿ ಯಾವ್ಯಾವ ಹೋರಾಟದಲ್ಲಿ ಭಾಗಿಯಾದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಗಳು ದಾಖಲಾಗಿರುವಂಥದ್ದು ಸರ್? ಕಾವೇರಿಯ ವಿಚಾರದ ಹೋರಾಟಗಳು,
ಮಾದಾಯಿ ನದಿ ನೀರಿನ ಹಂಚಿಕೆ ವಿಚಾರದಲ್ಲಿ ನಡೆದಂಥ ಹೋರಾಟಗಳು, ಬೆಳಗಾವಿಯ ಗಡಿ ವಿಚಾರದಲ್ಲಿ ನಡೆದಂಥ ಹೋರಾಟಗಳು, ನನ್ನ ಮೇಲೆ ಹೆಚ್ಚು ಮೊಕದ್ದಮೆ ಹಾಕಿದ್ದು ಡಿಸೆಂಬರ್ 27ನೇ ತಾರೀಕು ಯಾವ ಇಲ್ಲಿವರೆಗೂ ಕನ್ನಡ ನಾಮಫಲಕದಲ್ಲಿ ಒಂದು 60% ಕನ್ನಡ ಹಾಕಬೇಕು ಅನ್ನೋ ಕಾಯ್ದೆ ಆಗಿರಲಿಲ್ವೋ, ಆ ಕಾಯ್ದೆಗೋಸ್ಕರ ನಾವು ಹೋರಾಟ ಮಾಡಿದಾಗ ನನ್ನ ಮೇಲೆ 16 ಕೇಸ್ ಒಂದೇ ದಿವಸ ಹಾಕಿರು. ಇದೇ ಸರ್ಕಾರ 16 ದಿವಸ ಜೈಲಿಗೆ ಕಳಿಸಿರು. ಹೀಗೆ ಕಾವೇರಿ ಹೋರಾಟದ ಕೇಸುಗಳು, ನಾಮಫಲಕ ಕನ್ನಡ ಹಾಕಬೇಕು ಅನ್ನುವ ಕೇಸುಗಳು, ಉದ್ಯೋಗ ಕನ್ನಡಿಗರಿಗೆ ಸಿಗಬೇಕು ಅನ್ನೋ ಕೇಸುಗಳು, ಬೆಳಗಾವಿ ಗಡಿ ವಿಚಾರದ ಕೇಸುಗಳು, ಮಾದಾಯಿ ನದಿ ನೀರಿನ ಹಂಚಿಕೆಗಾಗಿ ನಡೆದಂಥ ಹೋರಾಟಗಳೇ ಹೊರತು ಅವ್ಯಾವೂ ಕ್ರಿಮಿನಲ್ ಬೇರೆ ಥರದ ಮೊಕದ್ದಮೆಗಳಲ್ಲ. ನಾಳೆ ನೀವು ಪ್ರತಿಯೊಂದಕ್ಕೂ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದೀವಿ, ಪ್ರತಿಯೊಂದಕ್ಕೂ ಮೊಕದ್ದಮೆಗಳು ಹಾಕೋದು, ಜೈಲಿಗೆ ಕಳಿಸೋದು, ಇಲ್ಲ ಕೋರ್ಟ್ ಕಟ್ಟೆಯಲ್ಲಿ ಒಂದು ಕೇಸಿಗೆ 5 ವರ್ಷ 10 ವರ್ಷ. ನಾನು ಬೆಳಗಾವಿ ಕೇಸಿಗೆ 6 ವರ್ಷ ಬೆಳಗಾವಿಗೆ ಹಲ್ದಿದ್ದೀನಿ. ನಾನು ಪ್ರತಿ ತಿಂಗಳು ಬೆಳಗಾವಿ ಕೇಸ್ಗೆ ಹೋಗಬೇಕು, ಕಲಬುರಗಿಗೆ ಹೋಗಬೇಕು, ಇನ್ನು ಗದಗ ಜಿಲ್ಲೆಗೆ ಹೋಗಬೇಕು, ಬೀದರ್ಗೆ ಹೋಗಬೇಕು ಕೇಸಿಗೆ. ಇದು ಈ ಕನ್ನಡಕ್ಕಾಗಿ ಕನ್ನಡದ ನಾಡು ನುಡಿಗ ಧ್ವನಿ ಎತ್ತೋರ ಮೇಲೆ ಆಗಾಗ ಇಂಥ ಮೊಕದ್ದಮೆಗಳನ್ನ ಹೂಡಿ ಅವರ ಧ್ವನಿಯನ್ನು ಅಡಗಿಸುವ ಕೆಲಸ ಕನ್ನಡಿಗರದೇ ಆದಂಥ ಸರ್ಕಾರಗಳಿಂದ ಆಗ್ತವೆ ಅನ್ನೋದಾದ್ರೆ ನಾವು ಮತ್ತೆ ಕನ್ನಡದ ಪರವಾಗಿ ನಾಳೆ ಧ್ವನಿ ಎತ್ತೋರು ಯಾರು? ಸರಿ, ಮಾತೆತ್ತಿದ್ರೆ ಹೇಳುತ್ತೆ ಇಲ್ಲ ನಾವು ಕನ್ನಡ ಪರವಾಗಿದ್ವಿ, ಕನ್ನಡ ಕಾರ್ಯಕರ್ತರ ಪರವಾಗಿದ್ವಿ, ಕನ್ನಡದ ನಾಡು ಭಾಷೆ ಜಲ ನುಡಿ ವಿಚಾರದಲ್ಲಿ ಇದೀವಿ ಅನ್ನುವಂತ ಒಂದು ಮಾತನ್ನ ಪ್ರತಿ ಬಾರಿನೂ ಹೇಳ್ತಾ ಬರುತ್ತೆ. ಆದ್ರೆ ಅದು ಕೇವಲ ಆಶ್ವಾಸನೆ ಮಾತ್ರ ಸೀಮಿತ ಆಗುತ್ತೆ, ಪ್ರಚಾರಕ್ಕೆ ಮಾತ್ರ ಸೀಮಿತ ಆಗುತ್ತೆ ಬಿಟ್ರೆ ಅದನ್ನ ಕಾರ್ಯಗತ ಮಾಡುವಂತ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ಹೌದು ಹೌದು, ಬರೀ ಆಶ್ವಾಸನೆಗಳೇ ನಿಮ್ಮ ಸಾಧನೆ ಆಗ್ಬಿಟ್ರೆ ಮತ್ತೆಂಥದ್ದು ನೀವು? ಕನ್ನಡ ನಮ್ದು ಕರ್ನಾಟಕದ ಸರ್ಕಾರ ಕನ್ನಡ ಪರವಾದ ಸರ್ಕಾರ. ಮೊನ್ನೆ ನೋಡಿದೆ ನಾನು, ಇತ್ತೀಚಿನ ದಿನಗಳಲ್ಲಿ ಸುಮಾರು ಕನ್ನಡ ಚಳವಳಿಗಾರರ ಮೇಲೆ ಮೊಕದ್ದಮೆಗಳು ವಾಪಸ್ಸು, ಸಚಿವ ಸಂಪುಟ ತೀರ್ಮಾನ ಅಂತ ಮಾಡಿದ್ರಿ. ಒಬ್ಬ ಕನ್ನಡ ಹೋರಾಟಗಾರರ ಕೇಸ್ ವಾಪಸ್ ತಗೊಳ್ಳಿಲ್ಲ. ಅದು ಯಾವುದೋ ಹುಬ್ಬಳ್ಳಿ ಗಲಭೆದು, ಇಲ್ಲಿ ಬೆಂಗಳೂರಲ್ಲಿ ಅವನು ಯಾರೋ ಶಾಸಕರ ಮನೆಗೆ, ಅಖಂಡ ಶ್ರೀನಿವಾಸ್ ಮನೆಗೆ ಬೆಂಕಿ ಇಟ್ರಲ್ಲ, ಆ ಗಲಭೆಗಳು, ಇನ್ನೊಂದು ಮತ್ತೊಂದು ಬೇರೆ ಬೇರೆ ಗಲಭೆಗಳು, ಅವ್ರ ಪಕ್ಷದ ಹೋರಾಟ ಇದ್ರ ಗಲಭೆಗಳ್ದ ನೀವು ಮೊಕದ್ದಮೆಗಳು ವಾಪಸ್ ತಗೊಂಡ್ರಲ್ಲ. ಕನ್ನಡದ ಚಳುವಳಿಗಾರರು ನಿಮಗೆ ಏನು ಮಾಡಿದ್ದಾರೆ? ಯಾಕೆ ಕನ್ನಡ ಚಳುವಳಿಗಾರರ ಕೇಸ್ಗಳು ವಾಪಸ್ ತಗೋಗ್ತಾ ಇಲ್ಲ? ಹಾಗಾದ್ರೆ ನಾಳೆ ಕನ್ನಡ ಅಂತ ಹೇಳಿ ಬೀದಿ ಬರುವ ಕನ್ನಡದ ಮಕ್ಕಳು ಯಾರಿದ್ದಾರೆ? ಇವತ್ತು ಎಷ್ಟೋ ಸಂಘಟನೆಗಳು ಸತ್ತು ಹೋದು. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಗಟ್ಟಿ ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ. ಆ ಧ್ವನಿಯನ್ನು ಅಡಗಿಸಿರೆ ನಾಳೆ ಕನ್ನಡದ ಧ್ವನಿ ಎಲ್ಲಿಂದ ಬರಬೇಕು? ಕನ್ನಡದ ಧ್ವನಿ ಎತ್ತೋರು ಯಾರು? ಕರ್ನಾಟಕದ ಪರವಾಗಿ ಹೋರಾಟ ಮಾಡೋರು ಯಾರು? ನಮ್ಮ ಸಾಹಿತಿಗಳು ಮಂತ್ರಿಮಂಡಲದ ಕವಿಗಳು ಆಗಬಾರದು, ಯಾವುದೋ ಸರ್ಕಾರದ ಆಸ್ಥಾನದ ಕವಿಗಳು ಆಗಬಾರ್ದು. ನಮ್ಮ ಸಾಹಿತಿಗಳು ಒಂದಷ್ಟು ಜನ ಸಾಹಿತಿಗಳು ಯಾರು ಕೂಡ ಈ ರೀತಿಯಾದಂತಹ ಕನ್ನಡ ಪರ ಹೋರಾಟಗಾರರ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಒಂದು ಧ್ವನಿಯನ್ನ ಎತ್ತುವಂತ ಕೆಲಸ ಆಗ್ತಾ ಇಲ್ಲ. ಸೊ ಈ ವಿಚಾರ ನಿಮಗೆ ಎಷ್ಟು ಬೇಸರ ತರಿಸಿದೆ ಸರ್? ಅಲ್ಲ, ನನಗೆ ಭಾರಿ ಬೇಸರ ಆಗುತ್ತೆ, ಭಾರಿ ಬೇಸರ ಆಗುತ್ತೆ. ಅವತ್ತು ಎಲ್ಲೋ ಒಬ್ಬ ಚಂದ್ರಶೇಖರ್ ಪಾಟೀಲ್ ಖಡಕ್ ಆಗಿ ಮಾತಾಡೋರು, ಯಾವುದೇ ಸರ್ಕಾರದ ಮುಲಾಜಿಲ್ದಂಗೆ ಚಂದ್ರಶೇಖರ್ ಪಾಟೀಲ್ ಮಾತಾಡ್ತಿದ್ರು. ಅಲ್ಲೆಲ್ಲೋ ಮೈಸೂರಿಂದ ಒಬ್ರು ಜವರೇಗೌಡರು ಮಾತಾಡ್ತಿದ್ರು, ಡಾಕ್ಟರ್ ಸಿದ್ಲಿಂಗಯ್ಯ ಮಾತಾಡೋರು, ಅಲ್ಲೆಲ್ಲೋ ಯಾರೋ ಒಬ್ರು ಕಲಬುರಗಿಯಿಂದ ಇದರಿಂದ ಧಾರವಾಡದಿಂದ ಮಾತಾಡೋರು. ಇವತ್ತು ಅವ್ರು ಯಾರು ಉಳಿದಿಲ್ಲ. ಆದ್ರೆ ಇವತ್ತಿರೋರು ಸಾಹಿತಿಗಳು ಎಷ್ಟು ಸ್ಮಾರ್ಟ್ ಆಗಿದ್ದಾರೆ ಅಂದ್ರೆ, ಹೋಗ್ತಾರೆ ಸರ್ಕಾರದ ಅವ್ರದ್ದೇನೋ ಕೆಲಸ ಕಾರ್ಯ ಇದ್ರೆ ಮಾಡ್ಕೊಂಡ್ ಬರ್ತಾರ ಹೊರತು ಕನ್ನಡದ ವಿಚಾರ ಬಂದಾಗ, ಕನ್ನಡದ ಹೋರಾಟಗಾರರ ವಿಚಾರ ಬಂದಾಗ ಸರಿಯಾದ ಧ್ವನಿ ಸಾಹಿತ್ಯ ಪರಿಷತ್ತಿಂದೂ ಬರಲ್ಲ, ಇಲ್ಲ ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿದಾರಲ್ಲ ಅವರಾದ್ರೂ ಗಟ್ಟಿಯಾಗಿ ಸರ್ಕಾರದ ಮುಂದೆ ಮಾತಾಡೋರು ಇಲ್ಲ. ಮತ್ ನಮ್ಮ ಸಾಹಿತಿಗಳು ಏನೂ ಇಲ್ಲ. ಅವ್ರಿಗೆ ಒಂದಷ್ಟು ಸಾಹಿತಿಗಳು ಒಂದಷ್ಟು ಪಾರ್ಟಿಗಳ ಪರವಾಗಿ ಧ್ವನಿ ಎತ್ತುತ್ತಾರೆ, ಅಂದ್ರೆ ಒಂದಷ್ಟು ಪಾರ್ಟಿಗಳ ಪರವಾಗಿ ಮಾತ್ರ ಮಾತಾಡ್ತಾರೆ ಬಿಟ್ರೆ ಬೇರೆ ಯಾವ್ದು ಕನ್ನಡ ವಿಚಾರದಲ್ಲಿ ಮಾತನಾಡ್ತಾ ಇಲ್ಲ ಅನ್ನುವಂಥದ್ದು ಒಂದು ಆರೋಪಗಳಿದೆ. ಒಪ್ತೀರಾ ಸರ್? ಹೌದು ಹೌದು, ಇವತ್ತಿನ ಸಾಹಿತಿಗಳು, ನಾನು ಮಾತಾಡ್ಲೇಬೇಕಿದ್ದು, ಹೇಳಲೇಬೇಕು. ತುಂಬಾ ದಿನದಿಂದ ನನ್ನ ಅಂತರಂಗದಲ್ಲಿ ಅಡಗಿಸ್ಕೊಂಡು ಕೂತಿದ್ದೀನಿ. ಇವತ್ತು ಹೇಳ್ತಾ ಇದ್ದೀನಿ,
ನೀವು ಎಡಪಂಥೀಯ ಬಲಪಂಥೀಯ ಅಂತ ಎರಡು ಭಾಗ ಮಾಡಿಕೊಂಡು ಬಲಪಂಥೀಯರೆಲ್ಲ ಬಿಜೆಪಿ ಪರವಾಗಿ ಎಡಪಂಥೀಯರೆಲ್ಲ ಕಾಂಗ್ರೆಸ್ ಪರವಾಗಿ ನೀವು ಮಾತಾಡ್ಕೊಂಡು ಕೂತ್ಕೊಂಡ್ರೆ ನೀವು ಕನ್ನಡದ ವಿಚಾರದಲ್ಲಿ ಕನ್ನಡದ ನೈತಿಕತೆ ಪ್ರಶ್ನೆ ಬಂದಾಗ, ಕನ್ನಡದ ಅಳಿವು ಉಳಿವು ಪ್ರಶ್ನೆ ಬಂದಾಗ, ಇಲ್ಲ ಕನ್ನಡ ಚಳುವಳಿಗಾರರ ಅಳಿವು ಉಳಿವು ಪ್ರಶ್ನೆ ಬಂದಾಗ ಗಟ್ಟಿಯಾಗಿ ಧ್ವನಿ ಮಾಡೋರು ಒಬ್ಬರು ಇಲ್ಲ ಸಾಹಿತಿಗಳು. ನಾನು ಅನೇಕ ಸಲ ಸಿದ್ದರಾಮಯ್ಯನವ್ರ ಮನೆಗೋ ಇಲ್ಲ ಯಾರನ್ನೋ ಭೇಟಿ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಸಾಹಿತಿಗಳು ಸಿಗ್ತಾರೆ. ಅವ್ರು ಯಾಕೆ ಬಂದಿರ್ತಾರೆ ಅಂದ್ರೆ ಅವ್ರು ಯಾವುದೋ ಒಂದು ಫೈಲ್ ಇಟ್ಕೊಂಡು ಅಲ್ಲಿ ಕೆಲಸ ಮಾಡಿಸ್ಕೊಳಕ್ ಬಂದಿರ್ತಾರೋ ಹೊರತು ಅವ್ರು ಯಾರೂ ಸಹ ಕನ್ನಡದ ಪರವಾಗಿ ಮಾತಾಡಲ್ಲ. ನೀವು ಮಾತಾಡದೆ ಹೋದ್ರೆ ನಾನು ಒಬ್ಬೊಬ್ಬರನ್ನ ಬಹಿರಂಗವಾಗಿ ಸಾಹಿತ್ಯಗಳ ವಿಚಾರಗಳನ್ನ ತರ್ತೀನಿ, ನಾಳೆ ದಿವಸ ಮಾತಾಡ್ತೀನಿ ನಾನು. ಯಾಕೆ ಸುಮ್ಮನೆ ಕೂತಿದ್ದೀರಿ ನೀವು? ನಿಮ್ಮ ಪುಸ್ತಕ ಓದೋರು ಯಾರು, ಬರೆಯೋರು ಯಾರು, ನೋಡೋರು ಯಾರು ಅಲ್ವಾ? ನಿಮ್ಮ ಪುಸ್ತಕವನ್ನ ನಮ್ಮಂತ ಹೋರಾಟಗಾರರು ಕನ್ನಡಿಗರೇ ಓದಬೇಕು. ಯಾಕೆಂದ್ರೆ ಒಂದು ಕಾಂಗ್ರೆಸ್ ಪರ ಎಡಪಂಥೀಯ, ಬಿಜೆಪಿ ಪರ ಬಲಪಂಥೀಯ ಅಂತ ಮಾಡಿಕೊಂಡು ಕನ್ನಡ ಸ್ವರಗ್ತಾ ಇದೆ. ಕನ್ನಡದ ಪರಿಸ್ಥಿತಿ ಇವತ್ತು ಏನಾಗ್ತಾ ಇದೆ ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ ಏನಾಗ್ತಾ ಇದೆ ಕನ್ನಡದ ಸ್ಥಿತಿಗತಿಗಳು ಅಂತ ಒಬ್ಬರಿಗೂ ಅರಿವೇ ಇಲ್ದಂಗೆ ಕೂತಿದ್ದಾರೆ ಅಂದರೆ ನಮ್ಮಂಥ ಚಳುವಳಿಗಾರರನ್ನ ಇಂಥ ಕೇಸ್ಗಳು ಹಾಕಿ ಜೈಲಿಗೆ ಕಳಿಸಿ ನಮ್ಮ ಧ್ವನಿಯನ್ನು ಹಡಗಿಸೋ ಕೆಲಸ ಮಾಡ್ತಾರೆ ಅಂದರೆ ಮತ್ತೆ ನಾವೇನು ಮಾಡಬೇಕು ಸರ್? ಈಗ ಸಿದ್ದರಾಮಯ್ಯನವರೇ ಘೋಷಣೆ ಮಾಡಿದ್ದಾರೆ ಸರ್, ನೀವೇ ಹೇಳದಂತೆ ಹಿಂದೆ ಒಂದು 3-4 ಬಾರಿ ಘೋಷಣೆ ಮಾಡಿದ್ರು ಕೂಡ ಅದು ಕಾರ್ಯಗತ ಆಗಿರಲಿಲ್ಲ. ಸೊ ಈಗ ಕ್ಯಾಬಿನೆಟ್ ಸಬ್ ಕಮಿಟಿ ಮುಂದೆ ಈ ವಿಚಾರವನ್ನು ತಂದು ಅಧಿಕೃತವಾಗಿ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಗ್ಬೇಕು ಸರ್. ಅದು ಒಂದು ಭಾಗ ಆದ್ರೆ, ಮತ್ತೊಂದು ಭಾಗದಲ್ಲಿ ಈಗ ಕನ್ನಡ ಪರ ಹೋರಾಟಗಾರರ ಮೇಲೆ ಇರುವಂತಹ ಪ್ರಕರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೆಲ್ಲ ಅಂದ್ರೆ ಯಾವ್ಯಾವ ಪ್ರಕರಣಗಳಿದಾವೆ ಅವೆಲ್ಲವೂ ಕೂಡ ಸರ್ಕಾರದ ಗಮನಕ್ಕೆ ತರುವಂತಹ ಕೆಲಸ ನಿಮ್ ಕಡೆಯಿಂದ ಆಗತ್ತಾ ಅಂತ? ಬಹುಶಃ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ 2 ಸಲ ಹೋಗಿ ಎಲ್ಲ ಕೇಸ್ಗಳ ವಿಚಾರಗಳನ್ನು ಹಂಚಿಕೊಂಡೆ. ಅವರಿಗೆ ಅಧಿಕೃತವಾಗಿ ಪತ್ರನೂ ಕೊಟ್ಟೆ. ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕಲ್ಲಿ ಎಷ್ಟೆಷ್ಟು ಕೇಸ್ಗಳಿದ್ದಾವೆ, ನಮ್ಮ ಮೇಲೆ ಎಷ್ಟಿದ್ದಾವೆ, ಬೇರೆ ಸಂಘಟನೆಗಳ ಬಗ್ಗೆ ಎಷ್ಟಿದ್ದಾವೆ ಕೇಸ್ಗಳು ಅಂತ ಎಲ್ಲ ದಾಖಲೆ ಸಮೇತವಾಗಿ ಮುಖ್ಯಮಂತ್ರಿಗಳಿಗೆ ಕೊಟ್ಟೆ. ಮುಖ್ಯಮಂತ್ರಿಗಳು ಅವತ್ತು ಕಾನೂನು ಸಚಿವರಾದಂಥ HK ಪಾಟೀಲ್ ಇದ್ರು, ಅವರಿಗೆ ಅದನ್ನು ಕೊಟ್ಟರು. ನೋಡಪ್ಪ ಇದು ಆಗಬೇಕು ಅಂತ ಹೇಳಿದ್ರು. HK ಪಾಟೀಲ್ರು ಇವತ್ತವರೆಗೂ ಅದ್ರ ಬಗ್ಗೆ ಮಾತಾಡಲಿಲ್ಲ. HK ಪಾಟೀಲ್ರು ಅಪ್ಪಟ ಕನ್ನಡದ ಜಿಲ್ಲೆ, ಗದಗ ಜಿಲ್ಲೆಯಿಂದ ಬರುವಂಥ HK ಪಾಟೀಲ್ರಿಗೆ ಕನ್ನಡದ ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿ ಇಲ್ಲದೆ ಹೋದ್ರೆ ಮತ್ತೆ ನೀವೆಂತ ಸಚಿವರು? ನೀವು ನಿಮ್ಮನ್ನು ಕರ್ನಾಟಕ ಸರ್ಕಾರದ ಸಚಿವರು ಅಂತ ಒಪ್ಕೋಬೇಕಾ? ಇಲ್ಲ ನಾಳೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾದಿ ಬೀದಿಯಲ್ಲಿ ನೀವು ಬಂದ ಕಡೆ ಹೋದ ಕಡೆ ಸಚಿವರಿಗೆ ಗೆರವು ಹಾಕ್ತೀವಿ, ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ, ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡಬೇಕಾಗತ್ತೆ. ಕೊಡ್ಲಿಲ್ಲ. ಪರಮೇಶ್ವರ್ ಗೃಹ ಸಚಿವರು, ಪರಮೇಶ್ವರ್ಗೆ ಹೋಗಿ ನಾನೇ 2 ಸಲ ಅವ್ರ ಮನೆಗೆ ಹೋಗಿ ಕೊಟ್ಟೆ ಮನವಿಯನ್ನ, ಎಲ್ಲ ಕೇಸುಗಳ ದಾಖಲೆಗಳನ್ನ ಕೊಟ್ಟೆ. DK ಶಿವಕುಮಾರ್ ಅವ್ರಿಗೂ ಕೊಟ್ಟೆ, ಎಲ್ಲರಿಗೂ ಕೊಟ್ಟೆ. ನಾವಿನ್ನೇನು ಮಾಡಬೇಕು? ನಿಮ್ಮ ಪಕ್ಷದ ಅಲ್ಲೆಲ್ಲೋ ಗಲಾಟಿ ಗಲಭೆ ಮತ್ತೊಂದು ಬೆಂಕಿ ಪ್ರಕರಣಗಳನ್ನ ನೀವು ವಾಪಸ್ ತಗೊಳ್ಳುವಾಗ ನಿಮ್ಮ ಪಕ್ಷದ ಕಾರ್ಯಕರ್ತರದು ಕನ್ನಡಕ್ಕಾಗಿ, ನಾಡಿಗಾಗಿ, ನುಡಿಗಾಗಿ ಹಗಲು ರಾತ್ರಿ ತಮ್ಮ ಬದುಕನ್ನು ಹಾಳು ಮಾಡಿಕೊಂಡು, ಜೀವನ ಹಾಳು ಮಾಡಿಕೊಂಡು ಹೋರಾಟ ಮಾಡುವಂಥ ಮಕ್ಕಳಿಗೆ ಕೇಸ್ ಹಾಕಿ ಜೈಲಿಗೆ ಕಳಿಸಿ ಅವರ ದಮನ ಮಾಡುವಂಥ ಕೆಲಸ ಮಾಡ್ತಿರಲ್ಲ. ನೀವು ನೆನ್ನೆ ನೋಡಿದ್ರೆ ನವೆಂಬರ್ ರಾಜ್ಯೋತ್ಸವವನ್ನು ಎಲ್ಲೋದ್ರೂ ಏನು ಬಾವುಟ ಹಿಡ್ಕೊಳ್ಳೋದೇನು, ಶಾಲ್ ಹಾಕೊಳ್ಳೋದೇನು, ಬಾವುಟ ಹಾರಿಸೋದೇನು, ಆಶ್ವಾಸನೆಗಳು ಕೊಡೋದೇನು ಮಾಡ್ತಿರಲ್ಲ. ಯಾವುದು ನಿಮ್ಮದು ಬದ್ಧತೆ? ಕನ್ನಡದ ಬದ್ಧತೆ ಯಾವುದು? ಕನ್ನಡದ ಕಾಳಜಿ ಯಾವುದು ನಿಮ್ಮದು? ಕನ್ನಡದ ನಿಷ್ಠೆ ಯಾವುದು ನಿಮ್ಮದು? ನನಗೆ ಒಂದಷ್ಟು ಸಿದ್ದರಾಮಯ್ಯನವ್ರ ಬಗ್ಗೆ ಒಂದು ನಂಬಿಕೆ ಅಷ್ಟು ಇಷ್ಟು ನಾನು ನೋಡಿದಂಥ ಮುಖ್ಯಮಂತ್ರಿಗಳಲ್ಲಿ ಒಂದಷ್ಟು ಕನ್ನಡದ ಬಗ್ಗೆ, ಕನ್ನಡದ ನಾಡುನುಡಿ ಬಗ್ಗೆ, ಕನ್ನಡದ ಉದ್ಯೋಗದ ವಿಚಾರದಲ್ಲಿ ಒಂದಷ್ಟು ಕಾಳಜಿ ಇರುವಂಥ ಸಿದ್ದರಾಮಯ್ಯನವರು ಅಂತ ಹೇಳಿ ನಾನು ಭಾರಿ ಅವರಿಗೆ ಪ್ರೀತಿ ವ್ಯಕ್ತಪಡಿಸ್ತೀನಿ, ಗೌರವವನ್ನು ವ್ಯಕ್ತಪಡಿಸ್ತೀನಿ. ಇವತ್ತಿಗೂ ಆ ನಂಬಿಕೆ ಇಟ್ಕೊಂಡಿರೋ ನಾನು. ಆ ನಂಬಿಕೆಯನ್ನು ಸಿದ್ದರಾಮಯ್ಯನವರು ಉಳಿಸ್ಕೊಳ್ಳಲಿಲ್ಲ ಅಂದರೆ ನಾಳೆ ಬೀದಿಲಿ ಹಾದಿಲಿ ನಾವು ಹೋರಾಟವನ್ನು, ಚಳುವಳಿಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಮಾಡ್ತೀವಿ ನಾವು. ಇವರು ಕೇಸು ಮತ್ತೊಂದಕ್ಕೆ ಹಂಚಿ ಕೂತ್ಕೊಂಡು ಎದುರೋರಲ್ಲ ನಾವು. ಸರ್ ಈಗ ಓಕೆ, ಒಂದ್ ವೇಳೆ ಈಗ 3-4 ಸಲ ಆಶ್ವಾಸನೆ ಕೊಟ್ಟಿದ್ರು ಕೂಡ ವಾಪಸ್ ತಗೊಂಡಿಲ್ಲ. ಸೊ ಈಗಲೂ ಕೂಡ ಮತ್ತೆ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸೊ ಆಗ್ಲೂ ಕೂಡ ಕೇಸ್ಗಳನ್ನು ವಾಪಸ್ ತಗೊಂಡ್ಲಿಲ್ಲ ಅಂತಂದ್ರೆ ಕರವೆಯ ಮುಂದಿನ ಹೆಜ್ಜೆ ಯಾವ ರೀತಿಯಾಗಿರುತ್ತೆ ಅಂತ? ಇಡೀ ಕರ್ನಾಟಕದಲ್ಲಿ ಜೈಲ್ ಬೋರ್ಡ್ ಚಳವಳಿ ಕರೆ ಕೊಡ್ತೀವಿ.
ನಮ್ಮ ಲಕ್ಷಾಂತರ ಕಾರ್ಯಕರ್ತರು ತಗೊಂಡೋಗಿ ಜೈಲಿಗೆ ಇಟ್ಟರು ಚಿಂತೆ ಇಲ್ಲ. ಇಡೀ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಇವ್ರು ಹೋದ ಕಡೆ ಬಂದ ಕಡೆ ಧಿಕ್ಕಾರ ಕೂಗ್ತೀವಿ, ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ. ನಮ್ಮನ್ನೆಲ್ಲ ತಗೊಂಡೋಗಿ ಜೈಲಿಗೆ ಇಟ್ಟರು ಚಿಂತೆ ಇಲ್ಲ, ಇನ್ನಷ್ಟು ಕೇಸ್ ಹಾಕಿದ್ರು ಚಿಂತೆ ಇಲ್ಲ. ಸೊ ಸರ್ಕಾರಕ್ಕೆ ಡೆಡ್ಲೈನ್ ಏನಾದ್ರು ಕೊಡ್ತೀರಾ ಸರ್? ಇಷ್ಟು ದಿವಸದ ಒಳಗಡೆ ನಾವು ನೋಡ್ತೀವಿ. ಈ ನವೆಂಬರ್ ತಿಂಗಳೊಳಗಡೆ ಆ ಎಲ್ಲ ಮೊಕದ್ದಮೆಗಳು ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನಾವು ಕಾನೂನು ಗೌರವ ಕೊಡಬೇಕು, ಸಂವಿಧಾನದ ಒಳಗಡೆ ಚಳುವಳಿ ಮಾಡಬೇಕು ಅಂತ ಅನ್ಕೋತೀವಿ. ನೀವು ಈ ರೀತಿ ನಡ್ಕೊಂಡಾಗ ನಾವು ಅದನ್ನೆಲ್ಲ ಧಿಕ್ಕರಿಸೇ ಚಳುವಳಿಗೆ ಬೀದಿಗಿಳಿತೀವಿ. ಇದಿಷ್ಟು ಕರವೇ ರಾಜ್ಯಾಧ್ಯಕ್ಷ ಆಗಿರುವಂತಹ ಟಿ ಎನ್ ನಾರಾಯಣಗೌಡ ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಸರ್ಕಾರ ಈ ಹಿಂದೆನೂ ಕೂಡ ಸಾಕಷ್ಟು ಆಶ್ವಾಸನೆಗಳನ್ನ ಕೊಟ್ಟಿತ್ತು, ಆದ್ರೆ ಅದನ್ನ ಈಡೇರಿಸುವಂತ ಕೆಲಸ ಆಗ್ಲಿಲ್ಲ. ಸೊ ಈಗ ಸರ್ಕಾರಕ್ಕೆ ನವೆಂಬರ್ ತಿಂಗಳ ಒಳಗಡೆ ನಾವು ಡೆಡ್ಲೈನ್ ಅನ್ನು ಕೊಟ್ಟಿದ್ದೀವಿ. ಸೊ ಅಷ್ಟರೊಳಗಡೆ ಸರ್ಕಾರ ಆಡಿದಂತೆ ನಡ್ಕೋಬೇಕು ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಸೊ ಒಂದ್ ವೇಳೆ ಸರ್ಕಾರ ಮಾತು ತಪ್ಪಿದ್ದೇ ಆದಲ್ಲಿ ಮುಂದೆ ಆಗುವಂತಹ ಹೋರಾಟಗಳನ್ನ ಸರ್ಕಾರ ಎದುರಿಸೋಕೆ ಸಿದ್ಧ ಆಗ್ಬೇಕು ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಉಲ್ಲಾಸ್ ಕಿರ್ವಾಸ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.